ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವಾಗ ನಮ್ಮ ವೆಹಿಕಲ್ಗಳಿಗೆ HSRP ಕಡ್ಡಾಯ ಆಗಿದೆ. ಸೊ ಎಲ್ಲರೂ ಕೂಡ ಮಾಡಿಸ್ಕೊಳ್ಳುವಂಥದ್ದು. ಸೊ ಹಾಗಾಗಿ ನಮ್ಮ ಗಾಡಿಗೂ HSRP ನಂಬರ್ ಪ್ಲೇಟ್ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಆನ್ಲೈನಲ್ಲಿ ಅಪ್ಲೈ ಮಾಡಿದ್ದೆ. ಎಲ್ಲ ಏನೇನಾಯಿತು ಅದ್ರ ಬಗ್ಗೆ ನನಗಾದ ಅನುಭವವನ್ನು ಈ ವಿಡಿಯೋ ಮುಖಾಂತರವಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ನನ್ನ ಹೋಂಡಾ ಡಿಯೋಗೆ HSRP ನಂಬರ್ ಪ್ಲೇಟ್ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ. ಆಯಿತಾ, ಆರ್ಡರ್ ಮಾಡಿ ಒಂದು 10 ಇಲ್ಲ 15 ದಿನದ ಒಳಗಡೆ ಎಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೋ ಆ ಪ್ಲೇಸಿಗೆ ಹೋಗ್ಬಿಟ್ಟು ಹಾಕ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಬಂತು. ಸೊ ಆ ಮೆಸೇಜ್ ನೋಡಿಕೊಂಡು ನಾವು ಹೋಗೋಣ ಅಂತ ತೀರ್ಮಾನ ಮಾಡಿದ್ವಿ. ಆ್ಯಕ್ಚುಲಿ ನಮಗೆ ಅಪಾಯಿಂಟ್ಮೆಂಟ್ ಇರೋದು 8ನೇ ತಾರೀಕು. ಸೊ ಮೆಸೇಜ್ ಬಂದಿದೆಯಲ್ಲ, ಮೆಸೇಜ್ ಬಂದಮೇಲೆ ಇನ್ನೇನು ಡೌಟು, ಹೋಗೋಣ ಅಂತ ಹೇಳ್ಬಿಟ್ಟು ನನ್ನ ಗಾಡಿ ಇರಲಿಲ್ಲ, ನನ್ನ ಗಾಡಿ ಊರಲ್ಲಿದೆ. ಸೊ ನಮ್ಮ ಸ್ನೇಹಿತರ ಜೊತೆಗೆ ನಾನು ಕೂಡ ಹೋದೆ. ಸಖತ್ ರಶ್ ಇತ್ತು, ಯಾರೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಆದರೂ ಒಳಗಡೆ ನುಗ್ಗಾದ್ಮೇಲೆ ನಂಬರ್ ಪ್ಲೇಟು ಎಲ್ಲಿದೆ ಅಂತ ಹುಡುಕಿದ್ವಿ, ಅಂತೂ ಸಿಕ್ತು. ನಂದು ಸಿಕ್ತು, ಅವ್ರದ್ದು ಸಿಕ್ತು. ಅವ್ರದ್ದು ಗಾಡಿಗೆಲ್ಲ ಫಿಟ್ ಮಾಡಿಕೊಟ್ರು ಅಷ್ಟೇ. ನಮ್ಮದು HSRP ನಂಬರ್ ಪ್ಲೇಟಿಗೆ ನಮಗೆ ಚಾರ್ಜ್ ಆಗಿದ್ದು 650 ರೂಪಾಯಿ ತೊಗೊಂಡಿದ್ರು ಅಷ್ಟೇ. ಆನ್ಲೈನಲ್ಲೇ ಪೇಮೆಂಟ್ ಮಾಡಿದ್ವಿ ನಾವು. ನಮ್ಮ ಸ್ನೇಹಿತರು ಫಿಟ್ ಮಾಡಿಕೊಂಡ್ರು. ನನ್ನ ನಂಬರ್ ಪ್ಲೇಟು ಸಿಕ್ತು. ಬಟ್ ನಿಮ್ಮದು ವೆಹಿಕಲ್ ಎಲ್ಲಿದೆ ಅಂತ ಕೇಳಿದ್ರು. ಸರ್, ನಮ್ಮದು ವೆಹಿಕಲ್ ತಂದಿಲ್ಲ, ನಮ್ಮದು ಊರಲ್ಲಿದೆ ಸರ್. ಎಲ್ಲ ಆಗುತ್ತೆ ನಿಮ್ಮದು ಊರು ಅಂತ ಕೇಳಿದ್ರು. ಸರ್, ನಮ್ಮದು ಇಲ್ಲಿಂದ 500 ಕಿಲೋಮೀಟರ್ ದೂರ ಆಗುತ್ತೆ ಸರ್, ಸಿದ್ದಾಪುರ ಅಂತ, ಉತ್ತರ ಕನ್ನಡ ಜಿಲ್ಲೆ. ಸೊ ನೀವು ಗಾಡಿ ತೊಗೊಂಬರ್ಬೇಕಲ್ವಾ, ಗಾಡಿ ತೊಗೊಂಬಂದಿಲ್ಲ ಅಂತಂದರೆ HSRP ನಂಬರ್ ಪ್ಲೇಟ್ ನಿಮ್ಮ ಕೈ ಕೊಡಲ್ಲ, ಗಾಡಿಗೆ ಫಿಟ್ ಮಾಡಿಕೊಡ್ತೀವಿ ನಾವು ಅಂತ ಹೇಳಿದ್ರು. ಸೊ ಏನು ಮಾಡೋದು, ನಮ್ಮದು ಗಾಡಿ ಊರಲ್ಲಿದೆಯಲ್ಲ, ಏನು ಮಾಡಬೇಕಾಯ್ತು, ನಂಬರ್ ಪ್ಲೇಟ್ ಕೊಡಲ್ಲ ಅಂತವ್ರೆ, ಗಾಡಿ ಬೇರೆ ಊರಲ್ಲೈತೆ, ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡೆ ಅವ್ರ ಹತ್ರ. ಅವ್ರನ್ನ ಒಂದು ನಂಬರ್ ಕೊಟ್ಟರು, ಆ ನಂಬರಿಗೆ ಕಾಲ್ ಮಾಡಿದೆ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಿಮ್ಗೆ ನಂಬರ್ ಪ್ಲೇಟ್ ಸಿಗುತ್ತೆ ಅಂತ. ಕಸ್ಟಮರ್ ಕೇರ್ ಸಪೋರ್ಟಿಗೆ ಕಾಲ್ ಮಾಡಿದೆ. ಅವರು ಏನು ಸರಿಯಾಗಿ ಕನ್ನಡ ಅಂತೂ ಮಾತಾಡಿಲ್ಲ, ಇಂಗ್ಲೀಷು ಹಿಂದಿ ಮಾತಾಡ್ತಾ ಇದ್ರು, ತಮಿಳು ತೆಲುಗು ಎಲ್ಲ ಮಾತಾಡ್ತಾರೆ. ಬಟ್ ನಮ್ಮ ಕನ್ನಡ ಭಾಷೆ ಮಾತ್ರ ಮಾತಾಡಲ್ಲ ಕಸ್ಟಮರ್ ಕೇರ್ ಸಪೋರ್ಟ್ ಅವರು. ಏನಕ್ಕೆ ಅಂತ ಗೊತ್ತಿಲ್ಲ, ತುಂಬ ಬೇಜಾರಾಯಿತು ಒಂದನೇದಾಗಿ. ಆಮೇಲೆ ಹೋಗ್ಲಿ, ಅವ್ರದ್ದು ಯಾವುದು ಲ್ಯಾಂಗ್ವೇಜು ಅದಕ್ಕೆ ಕಂಫರ್ಟೇಬಲ್ ಆಗಿ ನನಗೂ ಸ್ವಲ್ಪ ಹಿಂದಿ ಬರ್ತಾಯಿತ್ತು. ಮಾತಾಡಿ ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ. ಆದರೂ ಕೂಡ ಇಲ್ಲ ಸರ್, ನೀವು ವೆಹಿಕಲ್ ತಂದೆ ಫಿಟ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರು. ಒಳ್ಳೆ ತಲೆ ವಿಷಯ ಆಯ್ತಲ್ಲ ಗುರು ಅಂತ ಹೇಳ್ಬಿಟ್ಟು ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಅದು ಕೇಳಿದೆ. ಗಾಡಿ ನಾನು ಊರಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಬಟ್ ಗಾಡಿ ತೊಗೊಂಡಿರೋದು ಬೆಂಗಳೂರಿನಲ್ಲೇ. ಸೊ ಹಾಗಾಗಿ ನಾನು ಇಲ್ಲೇ HSRP ನಂಬರ್ ಪ್ಲೇಟ್ ಮಾಡಿಸಿದ್ದಾಯಿತು. ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ, ಏನು ಮಾಡ್ರೂ ಆಗಿಲ್ಲ. ಗಾಡಿ ಒಂದು ತೊಗೊಂಬಂದು ನೀವು ಫಿಟ್ ಮಾಡಿಸ್ಕೊಳ್ಳಿ, ಇಲ್ಲ ಅಂತಂದರೆ ನಿಮ್ಮದು HSRP ಆನ್ಲೈನಲ್ಲಿ ಏನು ಮಾಡಿದ್ರಿ ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತು ಹೊಸದಾಗಿಂದ ಅಪ್ಲೈ ಮಾಡಿ ಅಂತಂದರು. ಇದೆಲ್ಲ ಯಾವುದು ಆಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಾವು ಕ್ಯಾನ್ಸಲ್ ಮಾಡಿದೆ ಅಂದರೆ ನಮ್ಗೆ ರಿಫಂಡ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. 650 ರೂಪಾಯಿ ತೊಗೊಂಡಿದ್ರು. ಕೆಲವೊಬ್ಬರೆಲ್ಲ ಹೇಳ್ತಾಯಿದ್ರು, ಅಂದರೆ ಬೇರೆ ಊರಲ್ಲಿದ್ದಾರೆ ನಮ್ಮ ಸ್ನೇಹಿತರು ಇನ್ನೊಬ್ಬರು, ಅವ್ರು ಹೇಳ್ತಾಯಿದ್ರು ನಮಗೆಲ್ಲ ಕೈಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾಯಿದ್ರು. ಅದು ಹೆಂಗೆ ಅಂತ ಗೊತ್ತಿಲ್ಲ, ಬಟ್ ನನಗಂತೂ ಕೊಟ್ಟಿಲ್ಲ. ಸೊ ಸ್ವಲ್ಪ ದಿನ ಬಿಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಹಿಂಗಾಗೋಯ್ತಲ್ಲ, ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ತುಂಬಾ ಟೆನ್ಷನ್ ಆಗೋಯ್ತು. ಅಲ್ಲಿ ಒಬ್ಬೊಬ್ಬರು ಹೆಂಗೆ ಮಾತಾಡ್ತಾರೆ ಅಂತಂದರೆ, ಒಬ್ಬರು ಕರೆಕ್ಟಾಗಿ ನಮಗೆ ನಮ್ಮ ಸಮಸ್ಯೆಗೆ ಪರಿಹಾರ ಮಾಡಿಕೊಟ್ಟಿಲ್ಲ, ಒಬ್ಬರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ತುಂಬ ಬೇಜಾರಾಯಿತು ನನಗೆ. ಸೊ ಸಾಯಿಲ್ ಬಿಡು ಅಂತ ಹೇಳಿಬಿಟ್ಟು ನಮ್ಮ ಸ್ನೇಹಿತರದ್ದೆಲ್ಲ ನಂಬರ್ ಪ್ಲೇಟ್ ಫಿಕ್ಸ್ ಮಾಡಿಕೊಂಡು ಸೀದಾ ಮನೆಗೆ ಬಂದ್ವಿ. ನಮಗೆ 8ನೇ ತಾರೀಕಿಗೆ ಡೇಟ್ ಕೊಟ್ಟಿದ್ದಾರೆ ನಂಬರ್ ಪ್ಲೇಟ್ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಅಷ್ಟರ ಒಳಗಡೆ ನಾನು ಗಾಡಿ ತಂದ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಇವಾಗ ಆ ಡೇಟಿಗೆ ಹೋಗಿಲ್ಲ ಅಂತಂದರೆ ಏನಾದರೂ ಸಮಸ್ಯೆ ಆಗ್ಬೋದು, ಗೊತ್ತಿಲ್ಲ. ಸ್ನೇಹಿತರೆ, ಇವತ್ತು ಸಾಯಂಕಾಲ ನಾನು ಊರಿಗೆ ಹೋಗ್ಬಿಟ್ಟು ಗಾಡಿನ ತೊಗೊಂಡ್ಬಂದು ಅವ್ರು ಯಾವ ಡೇಟ್ ಕೊಟ್ಟಿದ್ದಾರೋ ಆ ಡೇಟಿಗೆ ಹೋಗ್ಬಿಟ್ಟು ನಂಬರ್ ಪ್ಲೇಟನ್ನು ನಾನು ಫಿಕ್ಸ್ ಮಾಡ್ಕೋಬೇಕು. ಸೊ ಹಾಗಾಗಿ ಇವತ್ತು ಸಾಯಂಕಾಲ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ ಯಾವ ಡೇಟಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೋ ಆ ಡೇಟಿಗೆ ಹೋಗ್ಬಿಟ್ಟು ನಿಮ್ಮ ವಾಹನಗಳನ್ನು ತಗೊಂಡು ಹೋಗಿ HSRP ನಂಬರ್ ಪ್ಲೇಟನ್ನು ಹಾಕ್ಸ್ಕೊಂಬನ್ನಿ. ಮೆಸೇಜ್ ಬರುತ್ತೆ, ಅಷ್ಟರ ಒಳಗಡೆ ನಿಮಗೆ ಮೆಸೇಜ್ ಬರುತ್ತೆ. ಆ ಮೆಸೇಜ್ ನಂಬ್ಕೊಂಡು ಮಾತ್ರ ಹೋಗಬೇಡಿ. ನಿಮ್ಗೆ ಯಾವ ಡೇಟಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೋ ಆ ಡೇಟಿಗೆ ಹೋಗ್ಬಿಟ್ಟು ನಂಬರ್ ಪ್ಲೇಟನ್ನು ಹಾಕ್ಕೊಂಬನ್ನಿ, ಆಯಿತಾ. ನಮಗೆ ಆದ ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಮಗಾದ ಸಮಸ್ಯೆ ನಿಮ್ಗೆ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ
ಮಾಹಿತಿ ಕೊಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರ್ಯಾರು HSRP ನಂಬರ್ ಪ್ಲೇಟಿಗೆ ಅಪ್ಲೈ ಮಾಡಿಲ್ವೋ ದಯವಿಟ್ಟು ಅಪ್ಲೈ ಮಾಡಿ. ನಿಮ್ಮ ಮೊಬೈಲ್ನಲ್ಲೇ ಮಾಡ್ಬೋದು, ಆನ್ಲೈನಲ್ಲಿ. ಓಕೆನಾ ಅಂತ ಹೇಳ್ತಾ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಸ್ನೇಹಿತರಿಗೂ ಹಂಚಿ ಮತ್ತು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಆದಷ್ಟು ನಮಗೆ ಸ್ವಲ್ಪ ಪಬ್ಲಿಸಿಟಿ ಸಿಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.